ಹೆಂಗೆ ಮಾಡಿದ್ರು ಇಡ್ಲಿ ಗಟ್ಟಿಯಾಗಿ ಬರ್ತಾ ಇದೆ ಅನ್ನೋರು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಫ್ಟಾಗಿ ಹಾಗೆ ಸ್ಪಾಂಜಿಯಾಗಿರೋಂಥ ಇಡ್ಲಿನ ಈಸಿಯಾಗಿ ಮಾಡ್ಕೋಬೋದು. ಮೊದಲಿಗೆ ಇಡ್ಲಿ ಹಿಟ್ಟು ಚೆನ್ನಾಗಿ ಉದುಗ್ ಬಂದಿರಬೇಕು. ಇಡ್ಲಿ ಹಿಟ್ಟು ತುಂಬ ಗಟ್ಟಿಯಾಗಿದ್ದರೂ ಇಡ್ಲಿ ಗಟ್ಟಿಯಾಗಿ ಬರುತ್ತೆ. ಇನ್ ಕೇಸ್ ನೀರಾಗಿದ್ರೂ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಅಂದರೆ ಹಿಟ್ಟು ಕೈಯಿಂದ ತೆಗೆದು ಹಾಕೋಷ್ಟು ಗಟ್ಟಿಯಾಗಿರಬೇಕು. ಮೊದಲೇ ಇಡ್ಲಿ ಪಾತ್ರೆಗೆ ಬೇಕಾಗಿರೋಷ್ಟು ನೀರು ಹಾಕಿ ಕಾಯಕ್ಕಿಟ್ಟಿರಬೇಕು. ನೀರು ಕುದಿಯೋವಾಗ ಇಡ್ಲಿ ಪ್ಲೇಟ್ನ ಇಟ್ಕೊಂಡು 10-12 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಬೇಯಿಸಿದ್ರು ಇಡ್ಲಿ ಗಟ್ಟಿ ಆಗುತ್ತೆ. ಸ್ಟವ್ ಆಫ್ ಮಾಡಿದ್ಮೇಲೆ ಒಂದು 10 ನಿಮಿಷ ಬಿಟ್ಟು ಇಡ್ಲಿನ ತೆಗೆದ್ರೆ ಇಡ್ಲಿ ಈಸಿಯಾಗಿ ಬರುತ್ತೆ. ಇನ್ನು ಇಡ್ಲಿ ಮಾಡೋದಕ್ಕೆ 1 ಗ್ಲಾಸ್ ಉದ್ದಿನ ಕಾಳು, ಅರ್ಧ ಗ್ಲಾಸ್ ಸಬ್ಬಕ್ಕಿ, 3 ಗ್ಲಾಸಷ್ಟು ಇಡ್ಲಿ ರವೆ ಇಷ್ಟನ್ನು ಸಪ್ರೇಟಾಗಿ ವಾಶ್ ಮಾಡಿಕೊಂಡು ಕನಿಷ್ಠ 5 ಅವರ್ ನೆನೆಸಬೇಕು. ಸಬ್ಬಕ್ಕಿ ಹಾಕೋದ್ರಿಂದ ರವೆ ಇಡ್ಲಿ ಪುಡಿ ಆಗದೆ ಸಾಫ್ಟಾಗಿ ಬರುತ್ತೆ. ನೆನೆಸಿಟ್ಟಿರೋ ರವೆಯಲ್ಲಿ ನೀರು ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಉದ್ದಿನ ಕಾಳಿಗೆ ಸ್ವಲ್ಪ ಐಸ್ ಕ್ಯೂಬ್ಸು ಅಥವಾ ಐಸ್ ವಾಟರ್ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಮಿಕ್ಸಿಗೆ ಹಾಕಿ ರುಬ್ಬೋದ್ರಿಂದ ಹಿಟ್ಟು ಬಿಸಿ ಬರಬಾರ್ದು ಅಂತ ಅಷ್ಟೇ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೈಟೆಲ್ಲ ಫರ್ಮೆಂಟ್ ಮಾಡ್ಕೋಬೇಕು.